ಮತ್ತೊಂದು ಕಡೆ ಪಾಕ್ ಸೇನಾ ಮುಖ್ಯಸ್ಥ ಮುನೀರ್ಗೆ ಟ್ರಂಪ್ ಔತಣಕೂಟದ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಒಂದ್ ಕಡೆ ಅಮೆರಿಕದ ಸೇನೆಗೆ ಸಂಬಂಧಪಟ್ಟಾಗಿನ ಕಾರ್ಯಕ್ರಮವೊಂದರಲ್ಲಿ ಮುನೀರ್ಗೆ ಆಹ್ವಾನ ಕೊಡಲಾಗಿತ್ತು ಅನ್ನುವಂಥದ್ದಿತ್ತು. ಬಟ್ ಅದಾದ ನಂತರಲೇ ಅಮೆರಿಕ ಅದನ್ನ ಡಿನೈ ಮಾಡ್ತು, ಒಪ್ಪಿಲ್ಲ, ಇಲ್ಲ ಅದು ಸುಳ್ಳು ಅಂತ ಹೇಳ್ತು. ಆದ್ರೆ ಟ್ರಂಪ್ ಹಾಗೆ ಮುನೀರ್ ಔತಣಕೂಟ ಇದು ಭಾರತೀಯ ಕಾಲಮಾನ ರಾತ್ರಿ 9:30ಕ್ಕೆ ನಡೆಯಲಿದೆ ಈ ಸಭೆ. ಇಸ್ರೇಲ್ ಇರಾನ್ ನಡುವೆ ಯುದ್ಧ ತೀವ್ರತೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಇವರಿಬ್ಬರ ಈ ಮೀಟಿಂಗ್ ಇದೆಯಲ್ಲ, ಇದು ಕೂಡ ನಿಗದಿಯಾಗಿರೋದು ಬಹಳ ಕುತೂಹಲ ಕೆರಳಿಸ್ತಾ ಇದೆ. ಇಬ್ಬರ ನಡುವೆ ನಡೆಯುವಂತಹ ಕ್ಲೋಸ್ಡ್ ಡೋರ್ ಮೀಟಿಂಗ್ ಏನಿದೆ, ಅಲ್ಲಿ ಮಾತುಕತೆ ಏನಾಗುತ್ತೆ, ಇದರಲ್ಲಿ ಕುತೂಹಲ ಮೂಡಿಸ್ತಾ ಇರುವಂತ ಸಂಗತಿ ನಂಬರ್ 1. ನಂಬರ್ 2, ಬಹುಶಃ ಅಲ್ಲಿ ಮುನೀರ್ ಭಾರತದ ವಿಚಾರವಾಗಿ ಅಥವಾ ಮೊನ್ನೆ ಆದಂತ ಆಪರೇಷನ್ ಸಿಂಧೂರ್ ವಿಚಾರ, ಆ ಯುದ್ಧದ ಬಗ್ಗೆನೂ ಕೂಡ ಪ್ರಸ್ತಾಪ ಮಾಡೋರಿದ್ದಾರೆ. ಭಾರತ ಅಮೆರಿಕವನ್ನ ಎಷ್ಟು ನಂಬಬೇಕು ಅನ್ನುವಂಥದ್ದಕ್ಕೂ ಕೂಡ ಇದು ಮತ್ತೊಮ್ಮೆ ನಾವು ಪ್ರಶ್ನೆ ಮಾಡ್ಕೊಳ್ಬೇಕಾದಂಥ ಸನ್ನಿವೇಶ ತಂದಿಡಬಹುದು ಅಂತ ಕಾಣಿಸುತ್ತೆ. ಯಾಕಂತಾದ್ರೆ ಭಾರತದ ಪರಮ ವಿರೋಧಿಯಾಗಿರುವಂಥ ಮುನೀರ್ಗೆ ಟ್ರಂಪ್ ವೈಟ್ ಹೌಸ್ನಲ್ಲಿ ಔತಣಕೂಟ ಕರೆದಿದ್ದಾರೆ ಅಂತ ಅಂದ್ರೆ ಇವರು ಭಾರತವನ್ನ ಕನ್ಸಿಡರ್ ಮಾಡ್ತಾ ಇರುವಂಥ ರೀತಿ ಏನಿದೆ ಅನ್ನುವಂಥದ್ದು ಕೂಡ ಇಲ್ಲಿರುವಂಥ ಪ್ರಶ್ನೆ. ಆದರೆ ಮಾತುಕತೆ ಸಂದರ್ಭದಲ್ಲಿ ಏನಾಗುತ್ತೆ, ಇಸ್ರೇಲ್ ನಾವು ಯುದ್ಧದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಯಾಕಂದರೆ ಬಾರ್ಡರ್ ಕೂಡ ಹೊಂದ್ಕೊಂಡಿದೆ, ಪಾಕಿಸ್ತಾನ ಹಾಗೆ ಇರಾನ್ ತನ್ನ ಬಾರ್ಡರನ್ನು ಕೂಡ ಹಂಚ್ಕೊಂಡಿದೆ. ಹಾಗಾಗಿ ಯಾವ ರೀತಿಯಾಗಿ ಸ್ಟ್ರಾಟಜಿಕ್ ಮಾತುಕತೆಗಳು ಆಗ್ಬೋದು ಅನ್ನುವಂಥದ್ದನ್ನ ನೋಡಬೇಕಿದೆ.